ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತ ಸ್ಟೋರಿ ಇದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಂತ ಘಟನೆ ನಡೆದಿದೆ ನೋಡಿ. ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿ ವೈದ್ಯರು ಚಿಕಿತ್ಸೆ ಕೊಡ್ತಾ ಇಲ್ವಂತೆ. ಎಮರ್ಜೆನ್ಸಿ ಅಂತ ಹೇಳಿ ಬಂದಿದ್ರು ಕೂಡ ಇಲ್ಲಿ ಚಿಕಿತ್ಸೆ ಕೊಟ್ಟಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ವಿಷ ಸೇವಿಸಿ ಆಸ್ಪತ್ರೆಗೆ ಬಂದಿದ್ದಂತಹ ರೋಗಿ ಆಸ್ಪತ್ರೆಗೆ ಬಂದ್ರು ಕ್ಯಾರೆ ಎನ್ನದ ವೈದ್ಯರು. ಕೂಡ್ಲಿಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. 2 ಗಂಟೆಗಳಿಗೂ ಅಧಿಕ ಸಮಯ ವ್ಯರ್ಥ ಮಾಡಿದ್ದಾರೆ. 2 ಗಂಟೆಗಳಿಗೂ ಅಧಿಕ ಸಮಯ ಸುಮ್ಮನೆ ವೇಸ್ಟ್ ಮಾಡಿದ್ದಾರೆ ಇಲ್ಲಿನ ಡಾಕ್ಟರ್ಸ್. ಸರ್ಕಾರಿ ಆಸ್ಪತ್ರೆ ಇದು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ತುರ್ತು ಪರಿಸ್ಥಿತಿ ಅಂತ ಹೇಳಿ ಬಂದಿದ್ದಾರೆ. ಅದು ಕೂಡ ವಿಷ ಸೇವಿಸಿ ಆಸ್ಪತ್ರೆಗೆ ಬಂದಿರುವಂತಹ ರೋಗಿ. ಆದರೆ ಆ ಟೈಮಲ್ಲಿ ಟ್ರೀಟ್ಮೆಂಟೇ ಕೊಡಲಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಂತ ಘಟನೆ. ತುರ್ತು ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇಲ್ಲ ವೈದ್ಯರು. ಎಮರ್ಜೆನ್ಸಿ ಅಂತ ಹೇಳಿ ಬಂದಿದ್ದಾರೆ. ಆದರೆ ಇಲ್ಲಿ ಎಮರ್ಜೆನ್ಸಿ ಟೈಮಲ್ಲೇ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಇಲ್ಲಿನ ವೈದ್ಯರು. ಆಸ್ಪತ್ರೆಗೆ ಬಂದು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಕೂಡ್ಲಿಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. 2 ಗಂಟೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದಾರಂತೆ. ಹಾಗಾಗಿ ಒಂದು ಕಡೆ ಬಹಳಷ್ಟು ಪ್ರಶ್ನೆ ಹುಟ್ಟುತ್ತೆ. ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಇಷ್ಟೊಂದು ನಿರ್ಲಕ್ಷ್ಯ, ಇಷ್ಟೊಂದು ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ ಡಾಕ್ಟರ್ಸ್ ಅಂತಂದ್ರೆ ಅದು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇಂಥ ಘಟನೆಗಳು ಜಾಸ್ತಿ ನಡೀತಾ ಇರುವಂಥದ್ದು. ಸರ್ಕಾರಿ ಆಸ್ಪತ್ರೆಗೆ ಒಬ್ಬ ವೈದ್ಯರು ಬಂದಿರ್ತಾರೆ. ಆದರೆ ಯಾರು ಕೂಡ ಯಾವ ವೈದ್ಯರು ಕೂಡ ಇಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಪೊಲೀಸ್ ಬಂದ್ಬಿಟ್ರೆ ಎಲ್ಲಿ ಬಿಡ್ತೀವ? ಇಲ್ಲ ನನಗೆ ನಾನೇನ್ ಮಾಡ್ಲಿ ಅನ್ನೋದನ್ನ ಹೇಳಿ. ಈಗ ಏನ್ ಹೇಳ್ತಾರ ಅದೇ ಆಂಬುಲೆನ್ಸ್ ಇಲ್ಲ ಅಲ್ವಾ? ಪ್ರೈವೇಟ್ ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಆಂಬುಲೆನ್ಸ್ ಬರ್ತಾ ಇದೆ, ವೇಟ್ ಮಾಡಿ ಅಷ್ಟೇ ಸರ್. ಒಂದು ವೇಳೆ ಅಲ್ಲಿ ಏನಾರ ಆದ್ರೆ ಆ ಮಧ್ಯೆ ಏನಾರ ನನ್ಗೆ ಗೊತ್ತಿಲ್ಲ. ಅದಕ್ಕೆ ನೀವು ಜವಾಬ್ದಾರಲ್ಲ. ನೀವು ಜವಾಬ್ದಾರಲ್ಲ. ನೀವು ಜವಾಬ್ದಾರ ತಗೊಂಡ್ ಬಂದು ಹಾಕಿದೆ. ಪೇಷಂಟ್ ತಗೊಂಡ್ ಬರ್ರಿ, ಹಾಕ್ಬಿಡಿ, ಕರ್ಕೊಂಡ್ ಬನ್ನಿ, ಕರ್ಕೊಂಡ್ ಬನ್ನಿ. ಒಂದೇ ನಿಮಿಷ ಪ್ರೈವೇಟ್ ಗಾಡಿ ಕರ್ಕೊಂಡು ಹೋಗೋದು ಬೇಡ ಅಂತ ಈಗ ಯಾಕೆ ಹೇಳ್ತಿದ್ದೀರಾ? ಈಗ ರೆಕಾರ್ಡ್ ಮಾಡ್ಕೊಳ್ತಿದ್ದೀರ ಅನ್ನೋದು ಕಾರಣಕ್ಕೆ ಯಾಕೆ ಹೇಳ್ತಿದ್ದೀರಾ? ಹೆಂಗ್ ಕಳ್ಸಿದ್ರಿ ಮತ್ತೆ? ಹಂಗಂದ್ರೆ ಪ್ರೈವೇಟ್ ಗಾಡಿಗೆ ನೀವು ಪೇಷಂಟ್ ನ ಸರ್, ಈಗ ಪ್ರೈವೇಟ್ ಗಾಡಿಗೆ ನೀವು ಪೇಷಂಟ್ ಹೆಂಗ್ ಬಿಟ್ರಿ? ಹೊರಗಡೆ ನಿಂತ್ಕೊಂಡು ನಿಮ್ಮ ಸಿಸ್ಟರ್ಗಳು ಹೊರಗಡೆ ಕರ್ಕೊಂಡೋಗಿ ಬಿಡ್ತಾ ಇದ್ದೀರಲ್ಲ ನೀವು. ಹೊರಗಡೆ ನಿಂತ್ಕೊಂಡು ಗಾಡಿ ಬಂತ ಅಂತ ಕೇಳ್ತಿದಾರ. ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಗಾಡಿ ಬಂತ ಅಂತ ನಾವೇನ್ ಮಾಡ್ಬೇಕು ಹೇಳ್ರಿ? ಅವಾಗ ನಮ್ಮ ನಂಬರ್ ಪಿಕ್ ಮಾಡಲ್ಲ ಇವರು. ಇಲ್ಲ, ಬಹಳ ವೆಲ್ ಸೆಟಪ್ ಇದಾರ. ಸರ್, ಗುಡ್ ಈವ್ನಿಂಗ್ ಸರ್. ಈಗ ಅದೇ ಕೂಡ್ಲಿಗಿ ಹಾಸ್ಪಿಟ್ಲಿಂದ ಒಂದು ಪಾಯ್ಸನ್ ಕೇಸ್ನ ಸೀರಿಯಸ್ ಇದೆ, ಕೊಪ್ಪಳಕ್ಕೂ ರೆಫರ್ ಮಾಡಿದ್ರಲ್ವಾ? ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನಾವು ಬಂದು ವಿಚಾರಿಸಿದ್ರೆ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್. ಇಲ್ಲಿ ಡಾಕ್ಟರ್ಸ್ ಅಂತ ಇರುವಂಥದ್ದು ಅವ್ರ ಕೆಲಸ ಮಾಡೋದಕ್ಕೆ, ಅಲ್ಲಿ ಪೇಷಂಟ್ ಬಂದ್ರೆ ಅವ್ರು ನೋಡ್ಕೋಬೇಕು. ಆದರೆ ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಪಾಪ ಅಲ್ಲಿ ಬಂದಿರುವಂಥ ಅವ್ರ ಪೇಷಂಟ್ ಕಡೆ ಅವ್ರು ಹೇಳ್ತಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಅಂತಂದರೆ ಅದಕ್ಕೆ ನಾ ಜವಾಬ್ದಾರಿ ಅಲ್ಲ ಅಂತ ಹೇಳ್ತಿದ್ದಾರೆ. ಇವರೆಲ್ಲ ಫಸ್ಟ್ ಆಫ್ ಆಲ್ ಡಾಕ್ಟರ್ಸ್ ಆಗಲಿಕ್ಕೆ ಲಾಯಕ್ಕೆ ಅಲ್ಲ. ಹಾಗಾಗಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಇಲ್ಲಿ ಯಾರು ಕೇಳೋರು ಇಲ್ವಾ ಅಂತ? ರೋಸ್ಟ್, ಇದೊಂದು ವಿಪರ್ಯಾಸ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ನಡೆದಾಡುವ ದೇವರು ಅಂತಂದ್ರೆ ಡಾಕ್ಟರ್ಗಳು ಅಂತೇಳಿ ಇವತ್ತಿನ ದಿವಸದಲ್ಲಿ ಹೇಳ್ತಾರೆ. ಅಂದ್ರೆ ಜೀವ ಉಳಿಸೋದು, ಜೀವ ಕಳೆಯೋದು ಎರಡು ಅವ್ರ ಕೈಯಲ್ಲೇ ಇರುತ್ತೆ. ವೈದ್ಯೋ ನಾರಾಯಣ ಹರಿ ಅಂತೇಳಿ ಕೂಡ ಸಂಸ್ಕೃತದಲ್ಲಿ ಹೇಳಿರ್ತಕ್ಕಂಥದ್ದು. ಅಂತ ಒಂದು ಉತ್ತಮವಾದ ಸ್ಥಾನ ಇರ್ತಕ್ಕಂಥ ವೈದ್ಯರು ಈಗ ನಿರ್ಲಕ್ಷ್ಯ ತೋರುವಂತ ಘಟನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ, ಕೂಡ್ಲಿಗಿ ತಾಲೂಕು, ಅದು ತಾಲೂಕು ಕೇಂದ್ರ, ಅಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ವಿಷ ಸೇವನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ ಬರ್ತಾರೆ. ಸುಮಾರು 2 ಗಂಟೆಗಳಿಗೂ ಅಧಿಕ ಕಾಲ ಆ ಒಂದು ವಿಷವನ್ನು ತೆಗೆಯದೆ ಅಲ್ಲಿಯ ಸಿಬ್ಬಂದಿಗಳು ವ್ಯರ್ಥ ಒಂದು ಸಮಯವನ್ನ ಹಾಳು ಮಾಡಿರ್ತಕ್ಕಂಥ. ಡಾಕ್ಟರ್ನ ಕೇಳಿದ್ರೆ ಡಾಕ್ಟ್ರೇ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರೆಲ್ಲರೂ ಅವ್ರೇನು ಕುಟುಂಬದವ್ರು ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಜನರು ಇರ್ಬೋದು, ಅವ್ರಿಗೆ ಹೇಳಿ ಫೋನ್ ಮಾಡಿ ಕರೆಸ್ತಾರೆ. ಕರೆಸಿದ್ರು ಕೂಡ ಬಂದು ಇಮಿಡಿಯೇಟ್ ಆಗಿ ಅವರು ಟ್ರೀಟ್ಮೆಂಟ್ ಮಾಡೋದನ್ನ ಬಿಟ್ಟು ಇವ್ರ ಜೊತೆಗೆ ವಾದ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಸಹಜವಾಗಿ ಸಿಟ್ಟಿರುತ್ತೆ ಜನರಿಗೂ ಕೂಡ. ಎಷ್ಟೊತ್ತಾದ್ರೂ ಕೂಡ ವೈದ್ಯರು ಬರ್ಲಿಲ್ಲ, ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅನ್ನೋ ಸಿಟ್ಟು ಸಹಜವಾಗಿ ಇದ್ದೇ ಇರುತ್ತೆ. ಅಂತದ್ರಲ್ಲಿ ಸಮಾನವಾಗಿ ಸಮಾಧಾನವಾಗಿ ಹ್ಯಾಂಡಲ್ ಮಾಡೋದ್ ಬಿಟ್ಟು ಅವ್ರ ಜೊತೆಗೆ
ವರೆಗೂ ಕೂಡ ವಾದ ಮಾಡಿರ್ತಕ್ಕಂಥದ್ದು. ಮತ್ತು ಕೂಡ್ಲಿಗಿ ತಾಲೂಕಿನ ವಿಶೇಷ ಏನಂತಂದ್ರೆ ಹೆಚ್ಚಾಗಿ ಹಳ್ಳಿಗಳ ಪ್ರದೇಶ ಜಾಸ್ತಿ ಇದೆ ಅಲ್ಲಿರ್ತಕ್ಕಂಥವ್ರು ಆಲ್ಮೋಸ್ಟ್ ಬಡತನದಲ್ಲಿ ಇರ್ತಕ್ಕಂಥ ಜನರು ಇರೋದ್ರಿಂದ ಅವ್ರಿಗೆ ಸರ್ಕಾರಿ ಆಸ್ಪತ್ರೆ ಬಿಟ್ರೆ ಖಾಸಗಿ ದವಾಖಾನೆಗಳಿಗೆ ಹೋಗ್ತಕ್ಕಂಥ ಶಕ್ತಿಗಳು ಇರೋದಿಲ್ಲ. ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತ ವೈದ್ಯರೇ ಈ ರೀತಿ ನಿರ್ಲಕ್ಷ್ಯ ತೋರಿದ್ರೆ ಮುಂದೇನು ಮಾಡೋದು ಅಂತಕ್ಕಂಥ ಪ್ರಶ್ನೆ ಈಗ ಮೂಡುವಂತಾಗಿದೆ. ಈ ರೀತಿ ನಿರ್ಲಕ್ಷ್ಯವನ್ನ ತೋರಿದ್ರೆ ಆ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿಯ ಜೀವ ಹೋಯ್ತು ಅಂದ್ರೆ ಇದಕ್ಕೆ ಕಾರಣ ಯಾರು ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ವೈದ್ಯರು ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ನಾವು ಹೋಗಿದ್ವಿ, ನಾವೇನೋ ಕೆಲಸದ ಮೇಲೆ ಹೋಗಿದ್ವಿ, ಫೀಲ್ಡ್ ವರ್ಕ್ ಹೋಗಿದ್ವಿ, ಇವ್ರಿಗೆ ಇರೋದೇ ಅಲ್ಲಿ ಆಸ್ಪತ್ರೆಯಲ್ಲಿ ಇರೋದೇ ಇವ್ರ ಕೆಲಸ ಆದಾಗ ಇನ್ನು ಫೀಲ್ಡ್ ವರ್ಕ್ ಏನಿರುತ್ತೆ ಇವ್ರದ್ದು. ಇದನ್ನ ನೋಡ್ತಾ ಇದ್ರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಜಿಲ್ಲಾಡಳಿತ ಆಗ್ಲಿ ಅಥವಾ ಆರೋಗ್ಯ ಇಲಾಖೆ ಆಗ್ಲಿ ಇಂಥ ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಅಲ್ಲಿರುವಂತ ವೈದ್ಯರು ಮತ್ತು ಸಿಬ್ಬಂದಿಗಳ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಆ ಒಂದು ಅಲ್ಲಿರ್ತಕ್ಕಂಥ ಜನರ ಮತ್ತು ಆ ವಿಷ ತಗೊಂಡಿರ್ತಕ್ಕಂಥ ವ್ಯಕ್ತಿಯ ಸಂಬಂಧಿಕರ ಒಂದು ಆಗ್ರಹವಾಗಿದೆ. ರೋಶ್ನಿ, ಶಾಂತಕುಮಾರ್, ಇಲ್ಲಿ ಸರ್ಕಾರಿ ವೈದ್ಯರು ಅಂತ ಹೇಳಿ ಇವ್ರು ಸಂಬಳ ತಗೋತಾರೆ, ತಿಂಗಳ ಸಂಬಳ ತಗೋತಾರೆ. ಆದ್ರೂ ಕೂಡ ಇಲ್ಲಿ ಇರೋವಂಥದ್ದು ಇವ್ರ ಕೆಲಸ ಏನು, ಇವ್ರು ಮಾಡ್ಬೇಕಾಗಿರೋವಂಥದ್ದು ಏನು, ಇವ್ರು ಈ ತರ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಅಲ್ಲಿರುವಂತ ಮೇಲ್ ಡಾಕ್ಟರ್ಸ್ ಇರ್ಬೋದು ಅಥವಾ ಸೀನಿಯರ್ಸ್ ಇರ್ಬೋದು ಯಾರ ಗಮನಕ್ಕೂ ಇಲ್ವಾ? ಏನ್ ಇಷ್ಟೊಂದು ಕೇರ್ಲೆಸ್ ಹಾಗಾದ್ರೆ? ಈಗ ತಾಲೂಕು ಆಸ್ಪತ್ರೆ ಅಂದಾಗ ಸಹಜವಾಗಿ ಒಂದು 3-4 ಜನ ವೈದ್ಯರು ಇರ್ತಕ್ಕಂಥದ್ದು, ಅವರು ಶಿಫ್ಟ್ ಮೇಲೆ ಡ್ಯೂಟಿ ಮಾಡ್ತಾ ಇರ್ತಾರೆ ರೋಶ್ನಿ. ಆ ಸಂದರ್ಭದಲ್ಲಿ ಇವಾಗ ಯಾರ್ದು ಶಿಫ್ಟ್ ಡ್ಯೂಟಿ ಇರುತ್ತೆ ಆ ವೈದ್ಯರು ಸ್ಥಳದಲ್ಲೇ ಇರಬೇಕಾಗೋದು ಅವ್ರ ಕರ್ತವ್ಯ ಆಗ್ತದೆ. ಯಾಕಂದ್ರೆ ಯಾವ ಟೈಮಲ್ಲಿ ಯಾರ ಇದಿಗೆ ಏನು ತೊಂದರೆಗಳಾಗಿ ಆಸ್ಪತ್ರೆಗೆ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಂಗ್ ಬಂದಾಗ ಅವ್ರಿಗೆ ತುರ್ತಾಗಿ ಚಿಕಿತ್ಸೆ ನೀಡಬೇಕಾಗಿರುವಂತದ್ದು ಅವರ ಒಂದು ಕರ್ತವ್ಯ ಆಗಿದೆ. ಆದ್ರೆ ಆ ಕರ್ತವ್ಯವನ್ನ ಮರೆತು ಇವತ್ತು ನಿರ್ಲಕ್ಷ್ಯವನ್ನ ತೋರಿರ್ತಕ್ಕಂಥದ್ದು. ನೀವ್ ಹೇಳಿದ ಹಾಗೆ ಲಕ್ಷಾಂತರ ರೂಪಾಯಿ ಸಂಬಳವನ್ನ ತಗೊಳ್ಳೋ ಒಂದು ಕೆಲಸಕ್ಕಾದ್ರೂ ಆ ಒಂದು ಋಣಕ್ಕಾದ್ರೂ ಅವ್ರು ಮಾಡ್ಲೇಬೇಕಾಗ್ತದೆ ಅಲ್ಲಿ ಅವ್ರ ಕೆಲಸವನ್ನ. ಅದನ್ನು ಕೂಡ ಮರೆತು ಈ ಒಂದು ರೋಗಿಯ ಸಂಬಂಧಿಗಳ ಜೊತೆಗೆ ವಾಗ್ವಾದ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ರೋಶ್ನಿ. ಓಕೆ, ಥ್ಯಾಂಕ್ ಯು ಶಾಂತಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಸರಲ್ಲಿ ಲಕ್ಷ ಸಂಬಳ ತಗೋತಾರೆ, ಹೆಸರಿಗೆ ಮಾತ್ರ ಸರ್ಕಾರಿ ವೈದ್ಯರು. ಆದರೆ ಇಲ್ಲಿ ಬಂದು ಪೇಷಂಟ್ ಕಡೆಯವರು ಅಷ್ಟೆಲ್ಲ ಕಿರ್ಚಾಡ್ತಿದ್ದಾರೆ, ಅಷ್ಟೆಲ್ಲ ಪರದಾಡ್ತಿದ್ದಾರೆ. ಆದರೆ ಇವರು ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ, ಅದಕ್ಕೆ ನಾ ಜವಾಬ್ದಾರಿ ಅಲ್ಲ ಅಂಥೇಳಿ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಬೇಡ ಅಂತ ಈಗ ಯಾಕೆ ಹೇಳ್ತಿದ್ದೀರಾ? ಈಗ ರೆಕಾರ್ಡ್ ಮಾಡ್ಕೊಳ್ತಿದ್ದೀವಿ ಅನ್ನೋ ಕಾರಣಕ್ಕೆ ಯಾಕೆ ಹೇಳ್ತಿದ್ದೀರಾ? ಹೆಂಗ್ ಕಳ್ಸಿದ್ರು ಮತ್ತೆ ಪ್ರೈವೇಟ್ ಗಾಡಿಗೆ ನೀವು ಪೇಷಂಟ್ ನ ಸರ್, ಈಗ ಪ್ರೈವೇಟ್ ಗಾಡಿಗೆ ನೀವು ಹೆಂಗ್ ಬಿಟ್ರಿ?